ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ರೈತ ಧ್ವನಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಇತ್ತೀಚೆಗೆ ರೈತ ಧ್ವನಿ ನ್ಯೂಸ್ನಲ್ಲಿ ಹೆಸರಿಗೆ ಮಾತ್ರ ಶೇಂಗಾಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದೆ, ಇನ್ನು ಖರೀದಿ ಕೇಂದ್ರ ಪ್ರಾರಂಭಿಸಿಲ್ಲ ಎಂಬ ವರದಿಯನ್ನ ರೈತ ಧ್ವನಿ ನ್ಯೂಸ್ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಸರ್ಕಾರ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಶೇಂಗಾ ಖರೀದಿ ಕೇಂದ್ರವನ್ನ ಆರಂಭಿಸಿದೆ. ನವೆಂಬರ್ 14ರಂದೇ ಶೇಂಗಾ ಖರೀದಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕಿತ್ತು. ಆದರೆ ಜನವರಿ 14 ಆದರೂ ಕೂಡ ಶೇಂಗಾ ಖರೀದಿ ಕೇಂದ್ರವನ್ನ ತೆರೆದಿರಲಿಲ್ಲ. ಇದನ್ನರಿತ ನಮ್ಮ ರೈತ ಧ್ವನಿ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ಇದರ ಪರಿಣಾಮವಾಗಿ ಶೇಂಗಾ ಖರೀದಿ ಕೇಂದ್ರವನ್ನ ಪ್ರಾರಂಭಿಸಿದೆ. ರೈತ ಧ್ವನಿ ನ್ಯೂಸ್ಗೆ ಅನೇಕ ರೈತರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ವರದಿ ವೀರಣ್ಣ ಹಡ್ಪದ್, ಲಕ್ಷ್ಮೇಶ್ವರ್. ನ್ಯೂಸ್ ಡೆಸ್ಕ್, ರೈತ ಧ್ವನಿ ನ್ಯೂಸ್, ಹಾವೇರಿ. 25 ಜನವರಿಯ 13ನೇ ತಾರೀಕಿದಂದು ಮಾನ್ಯ ಜಿಲ್ಲಾಧಿಕಾರಿ ಅವರ ಮನವಿ ಪತ್ರಕ್ಕೆ ನಾವು ರೈತರು ಎಲ್ಲರೂ ಹೋಗಿ ಒಂದು ಮನವಿ ಪತ್ರ ಸಲ್ಲಿಸಿದ್ವಿ. ಏನಪ್ಪ ಅಂದ್ರೆ ನವೆಂಬರ್ 2024 10ರಂದು ಸರ್ಕಾರ ಆದೇಶ ಹೊರಡಿಸಿತ್ತು. ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಲ್ಲಿ, ಶೇಂಗಾ ಖರೀದಿ ಬೆಂಬಲ ಬೆಲೆ ಯೋಜನೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 6783 ರೂಪಾಯಿ ಅಂತ ದರ ಘೋಷಣೆ ಮಾಡಿತ್ತು. ಆ ಸನ್ನಿವೇಶದಲ್ಲಿ ಸುಮಾರು ಒಂದು ವಾರಷ್ಟು ರೈತರು ನೋಂದಣಿ ಪ್ರಕ್ರಿಯೆಯನ್ನು ಮಾಡಿದರೆ ಕೆಲವು ಕಾರಣಾಂತರದಿಂದ, ತಾಂತ್ರಿಕ ದೋಷದಿಂದ ಅದು ಸ್ಥಗಿತಗೊಂಡಿತ್ತು. ಇಲ್ಲಿವರೆಗಾದರೂ ಸಹಿತ ರೈತರ ಒಂದು ಶೇಂಗಾ ಖರೀದಿಯನ್ನು ಒಂದು ನೋಂದಣಿ ಮತ್ತು ಖರೀದಿ ಪ್ರಕ್ರಿಯೆ ಚಲುವಾಗಿದ್ದಿಲ್ಲ. ರೈತರು ಮೊನ್ನೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರು ಸಹ ಏನಂತ ಹೇಳಿದ್ರು ಅಂತಂದ್ರೆ, ಜನವರಿ 22 ಒಂದು ಖರೀದಿ ಪ್ರಕ್ರಿಯೆ ಲಾಸ್ಟು, ನೋಂದಣಿ ಪ್ರಕ್ರಿಯೆ ಜನವರಿ 21 ಲಾಸ್ಟ್ ಅಂತ ಹೇಳಿದ್ರು. ರೈತರು ಭಾಳ ಚಿಂತಾಜನಕರಾದರು. ಏನಂತಂದ್ರೆ ಇವತ್ತು ಇರ್ತಕ್ಕಂಥ APMC ಸದ್ಯ ಇರ್ತಕ್ಕಂಥ ಧಾರಣೆ 4200-300 ರೂಪಾಯಿ ಇದ್ದಂಥ ಒಂದು ಸ್ಥಿತಿಯಲ್ಲಿ ರೈತ ಭಾಳ ಏನಪ್ಪ ಅಂತಂದ್ರೆ ನಮ್ಗೆ ಮುಂದೆ ಬದುಕ ಇಲ್ಲ, ನಮ್ಮ ಬೆಳೆ ಬೆಳೆದ್ರೂ ಸಹಿತ ನಮ್ಗೆ ಲಾಭ ಇಲ್ಲ ಅನ್ನೋಂಥ ಸ್ಥಿತಿಗೆ ರೈತರು ಬಂದುಬಿಟ್ರು. ಸಮಯದಲ್ಲಿ ನಾವು ರೈತರಾದಂಥವ್ರು ಎಲ್ಲರೂ ಒಕ್ಕಟ್ಟಾಗಿ ರೈತ ಇರ್ತಕ್ಕಂಥ ಸಮೂಹ ಸಹಿತ ನಮ್ಗೆ ಅನ್ಯಾಯ ಆಕೈತಿ. ಸರ್ಕಾರ ಬೆಂಬಲ ಬೆಲೆ ಯೋಜನೆ ಒಳಗೆ ಇವತ್ತು ಆದೇಶ ಮಾಡೈತಂದ್ರೆ ಅದನ್ನು ಇವತ್ತು ಪ್ರಕ್ರಿಯೆ ಚಲೋ ಇಲ್ಲ ಅಂತ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಸಹಿತ ನಾವು ಮನವಿ ಮಾಡಿದಾಗ ತಕ್ಷಣ ಎಚ್ಚೆತ್ತುಕೊಂಡು ಇರ್ತಕ್ಕಂಥ ಎಣ್ಣೆ ಬೀಜ ಸೊಸೈಟಿಯ ಮುಖಾಂತರ ಸರ್ಕಾರ ಮತ್ತು ಇರ್ತಕ್ಕಂಥ ಸಂಬಂಧಪಟ್ಟಂಥ ಇಲಾಖೆಗಳ ಕಾರ್ಯಗತವಾಗಿ ಇವತ್ತು ಮಧ್ಯಾಹ್ನ ಸುಮಾರು ಅಂದ್ರೆ ಜನವರಿ 15ರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಲಾಗಿನ್ ಓಪನ್ ಮಾಡಿದ್ದಾರೆ. ಆ ಸಮಯದಲ್ಲಿ ರೈತರು ತಕ್ಷಣ ಇವತ್ತು ಮಾಧ್ಯಮ ಮತ್ತು ಪತ್ರಿಕೆ ಒಳಗೆ ತಕ್ಷಣ ಪ್ರಸಾರ ಆಗಿದ್ದರಿಂದ ಮತ್ತು ಕೆಲವೊಂದಿಷ್ಟು ಫೋನ್ನಿಂದ ಎಲ್ಲ ಆಗಿದ್ದರಿಂದ ಇಷ್ಟು ರೈತರು ಇವತ್ತು ಶೇಖರಣೆ ಆಗಿದ್ದಾರೆ. ಇನ್ನೂ ನಮಗೆ ಸಮಯ ಹೆಚ್ಚು ಕೊಡಬೇಕು, ಸುಮಾರು 1 ತಿಂಗಳ ಗಡುವು ಕೊಡಬೇಕು. ಯಾಕಂದ್ರೆ ರೈತರಿಗೆ ಇನ್ನೂ ಗೊತ್ತಿಲ್ಲ. ರೈತರಿಗೆ ಜಿಲ್ಲಾದ್ಯಂತ ರೈತರು ಸಾಕಷ್ಟು 5ರಿಂದ 6 ತಾಲೂಕುಗಳು ನಮ್ಮ ರೈತರು ಶೇಂಗಾ ಬೆಳೀತಿದ್ದಾರೆ. ಆ ರೈತರಿಗೆ ಒಳ್ಳೆಯ ಕನಸು ಬೇಕು. ಯಾಕಂದ್ರೆ ಇವತ್ತು ರೈತ ಬೆಳಿತಾನಪ್ಪ ಅಂತಂದ್ರೆ ಮನುಷ್ಯನ ಆರೋಗ್ಯ ಉತ್ತಮ ಇಡಬೇಕಂತಂದ್ರೆ ಶೇಂಗಾ ಬೆಳಿತಾನ. ಆ ಉದ್ದೇಶದಿಂದ ನೀವು ರೈತರಿಗೆ ನೀವು ನಿಜವಾಗಿ ಮರ್ಯಾದೆ ಕೊಡೋದಾದ್ರೆ, ಪ್ರೋತ್ಸಾಹ ಕೊಡೋದಾದ್ರೆ ಇಂಥ ಯೋಜನೆಗಳನ್ನು ಇನ್ನೂ ಕಾಲಾವಕಾಶ ಕೊಡಬೇಕು. ಸುಮಾರು 1 ತಿಂಗಳ ದಿನ ನಮಗೆ ಕಾಲಾವಕಾಶ ಕೊಡಬೇಕು. ಅಂದ್ರೆ ನೋಂದಣಿ ಮತ್ತು ಖರೀದಿ ಪ್ರಕ್ರಿಯೆ ಆಕತಿ. ಇನ್ನೊಂದು ಏನಪ್ಪ ಅಂದ್ರೆ ಈಗ ಅತಿವೃಷ್ಟಿಯಿಂದ ರೈತರ ಕಡೆ ಹಣ ಇಲ್ಲ. ಆದಷ್ಟು ಖರೀದಿ ಮುಗಿದ ತಕ್ಷಣ ರೈತರಿಗೆ ಖಾತೆಗೆ ಹಣ ಜಮಾ ಮಾಡಿಕೊಡ್ಬೇಕು. ಅದಕ್ಕಾದಂಥ ಮೀಸಲಾದಂಥ ಸರ್ಕಾರದಲ್ಲಿ ಹಣ ಇದೆ. ದಯವಿಟ್ಟು ಈ ನಮ್ಮ ರೈತರ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡಿಬಿಡ್ರಿ. ದಯವಿಟ್ಟು ಈ ಖರೀದಿ ನೋಂದಣಿ ಪ್ರಕ್ರಿಯೆ ಸಹಿತ ಎಕ್ಸ್ಟೆನ್ಷನ್ ಅಂದ್ರೆ ಮುಂದುವರೆದ ದಿನವನ್ನು ಕೊಟ್ಟು ನಮ್ಮ ರೈತರಿಗೆ, ಜಿಲ್ಲಾದ್ಯಂತ ರೈತರಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು. ಇವತ್ತು ನಮ್ಮ ಹೋರಾಟಕ್ಕೆ ನಮ್ಮ ಜಿಲ್ಲಾ ಆಡಳಿತರಲ್ಲಿ, ಜಿಲ್ಲಾ ಅಧಿಕಾರಿಗಳಲ್ಲಿ ಭಾಳ ಅಭೂತವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಅವರಿಗೆಲ್ಲರೂ ನಾವು ಕೂಡಿ ಧನ್ಯವಾದಗಳನ್ನು ನಮ್ಮ ರೈತರ ಕನಸನ್ನು ನನಸು ಮಾಡೋಣ ಅಂತ ಈ ಮೂಲಕ ಹೇಳ್ತಿದ್ದೀನಿ. ಇನ್ನೊಂದು ಏನಪ್ಪ ಅಂದ್ರೆ ಪತ್ರಿಕೆ ಮಾಧ್ಯಮಗಳು ಭಾಳ ಅಚ್ಚುಕಟ್ಟಾಗಿ ನಮ್ಮ ಕೆಲಸ ಮಾಡ್ತಿದ್ದಾರೆ. ಆ ಪತ್ರಿಕೆ ಮಾಧ್ಯಮದಲ್ಲಿ ಸಹಿತ ನಾವು ಇವತ್ತು ನಾವು ಅವರಿಗೆ ಏನಪ್ಪ ಅಂದ್ರೆ ಜಯಕಾರ ಹಾಕಬೇಕಾಗತ್ತೆ. ತಕ್ಷಣ ನಾವು ಹೇಳಿದಂಥ ಸುದ್ದಿಗಳನ್ನು ಪ್ರಸಾರ ಮಾಡಿ ಆಗಂತ ಸನ್ನಿವೇಶಗಳನ್ನು ಸಹಿತ ಎದುರಿಸುವಾಗಿ ರೈತರಿಗೆ ಅನುಕೂಲ ಆಗದಂಥ ದೃಷ್ಟಿಯಿಂದ ಮಾಡ್ತಿದ್ದಾರೆ. ಇದು ನಮ್ಮ ರೈತರಿಗೆ ಸಹಾಯಣೆ. ಪ್ರತಿ ಕ್ವಿಂಟಲ್ಗೆ ರೈತಗೆ 2500 ರೂಪಾಯಿ ಲಾಭ ತಡ್ತೈತಿ. ಸಾವಿರಾರು ರೈತರು ಅದಾರ, ಸಾವಿರಾರು ಕ್ವಿಂಟಲ್ ಅದಾವ ರೈತರು. ಇವತ್ತು ಶೇಂಗಾ ಖರೀದಿ ಮಾಡಿದ್ರಂದ್ರೆ ರೈತರ ನಮ್ಮ ಜಿಲ್ಲೆಯಾದಂಥ ರೈತರ ಹಿತದೃಷ್ಟಿ ಕಾಪಾಡಲು ಸರ್ಕಾರ ಮುಂದೆ ಬಂತಂತ ನಾನು ಹೇಳ್ತಾ ಇದ್ದೇನೆ ಸರ್. ಧನ್ಯವಾದಗಳು.